Let us give a big hand to meditation. ಧ್ಯಾನಕ್ಕೆ ಒಂದು ದೊಡ್ಡ ಚಪ್ಪಾಳೆ. Madam, welcome. So, before we begin, I think we shall introduce ourselves. Welcome back to this Saturday evening. ಇವತ್ತಿನ ಸಂಜೆಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಝೆನ್ ಕೇಂದ್ರ ಎಂಟಿ ಸ್ಪೇಸ್ 20 ವರ್ಷಗಳಿಂದ ಸತತವಾಗಿ ಸ್ಯಾಟರ್ಡೇಸ್ ನಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮೊದಲನೇ ಕೇಂದ್ರ ನನ್ನ ಗ್ಯಾರೇಜ್ನಲ್ಲಿ ಶುರುವಾಗಿದ್ದು. ನನ್ನ ಮನೆ ಇದೆ ಚಂದ್ರಾಲಯದಲ್ಲಿ, ಚಿಕ್ಕದು 10x15 ಗ್ಯಾರೇಜ್, ಕಾರ್ ಗ್ಯಾರೇಜ್ ಅವತ್ತು ನಡೀತಾ ಇತ್ತು. ಆಮೇಲೆ ಫಸ್ಟ್ ಮೇನ್ ಚಾಮರಾಜಪೇಟೆಗೆ ಶಿಫ್ಟ್ ಆಯಿತು. ಬಸವನಗುಡಿ ಈಸ್ಟ್ ಆಂಜನೇಯ ಟೆಂಪಲ್ಗೆ ಶಿಫ್ಟ್ ಆಯಿತು. ನಮ್ಮದೇ ಓನ್ ಪ್ರಿಮೈಸಸ್ KR ರೋಡ್ಗೆ ಶಿಫ್ಟ್ ಆಯಿತು. 15 ವರ್ಷ, 1.5 ವರ್ಷದಿಂದ ನಾನು ಇಲ್ಲಿ. ಬೇಸಿಕಲಿ ನಾನು ಒಬ್ಬ ಇಂಜಿನಿಯರು. ಆ್ಯಂಡ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್. ನನ್ನ ವೈಫ್ ಆರ್ಕಿಟೆಕ್ಟು, ಭಾರತಿ ಅಂತ. ಪಿರಮಿಡ್ ವ್ಯಾಲಿ ಅಂತ ತಾವು ಕೇಳಿರ್ಬೋದು, ಎಷ್ಟು ಜನ ಕೇಳಿದ್ದೀರ ಗೊತ್ತಿಲ್ಲ. ವಿ ಆರ್ ಆರ್ಕಿಟೆಕ್ಟ್ಸ್. ಲಾಸ್ಟ್ 10 years ನಮಗೆ ಅದಕ್ಕೆ ಅಂತಾರಾಷ್ಟ್ರೀಯ ಒಂದು ಅವಾರ್ಡ್ ಕೂಡ ಬಂದಿದೆ. ಐ ರಿಮೆಂಬರ್ ಅವರ್ ಗುರು ಪತ್ರಿಜಿ, ಥ್ಯಾಂಕ್ ಯು. ಅವರ ಒಂದು ಕಾಂಟ್ರಿಬ್ಯೂಷನ್ ಹ್ಯೂಜ್ ನನ್ನ ಲೈಫ್ನಲ್ಲಿ. ಲಾಸ್ಟ್ 1.5 years ವಿ ಆರ್ ಹಿಯರ್. ಈ ಕೇಂದ್ರ ನಡೆಸ್ಕೊಂಡ್ಬರ್ತಾ ಇದ್ದೀನಿ. Otherwise it is a business premises, but on Saturday it comes out to be a spiritual premises. ಅವತ್ತು 10x15 ಗ್ಯಾರೇಜಲ್ಲಿ ಇದ್ದಿದ್ದು ಎಂಥೂಸಿಯಾಸಮ್ನ ಇವತ್ತವರೆಗೂ ಇಟ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕ್ಷೇತ್ರದಲ್ಲಿ ಹಣ ಮಾಡೋದೇ ಮುಖ್ಯ ಅಂತಲ್ಲ, ಹಣಕ್ಕೋಸ್ಕರ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಹೊಟ್ಟೆಪಾಡು, ವೃತ್ತಿ, ಇದು ಪ್ರವೃತ್ತಿ. ನನ್ನ ಪುಸ್ತಕಗಳು ಝೀರೋ ಟು ಹೀರೋ, ಐ ಥಿಂಕ್ ನಮ್ಮ ಪ್ರವೀಣ್ ಅವ್ರಿಗೆ ಕೊಟ್ಟೆ ಅನ್ಸುತ್ತೆ. ಝೀರೋ ಟು ಹೀರೋ, ಖಾಲಿ ಕಪ್ಪು, ಇದು ನಾನು ನನ್ನ ಒಂದು ಎಂಟಿ ಕಪ್ ಅಂತ ಇಂಗ್ಲೀಷ್ನಲ್ಲಿದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಇಂಟ್ರೆಸ್ಟ್ ಡೆವಲಪ್ ಓವರ್ ದ ಇಯರ್ಸ್, ಥ್ಯಾಂಕ್ಸ್ ಟು ಆಲ್ ಮೈ ಮಾಸ್ಟರ್ಸ್. ಫೋಟೋಗಳಿದೆ, ಫ್ರಮ್ ಮಹೇಶ್ ಯೋಗಿ ಟು ಶುಕಪಾಲಾನಂದ ಟು ಓಶೋ ಟು ಪತ್ರಿಜಿ. ಥ್ಯಾಂಕ್ ಯು ಎವ್ರಿಬಡಿ. And been associated with people like Vandanaji and many masters for the last 25 years, and they have molded me. ಅವರು ನನ್ನನ್ನು ರೂಪಿಸಿದ್ದಾರೆ ಅಂದರೆ ತಪ್ಪಲಾಗದು. ಕೆಲವರು ಹೇಳ್ತಾರೆ ನಾನು ಅವ್ರಿಗೇನೋ ಎದಕ್ಕೆ ಕೊಟ್ಟಿದ್ದೀನಿ, ನಾನು ಅವರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಅವರ ಒಂದು ಅಭಿಪ್ರಾಯ. ಬಟ್ ನನಗನ್ಸುತ್ತೆ by doing that I am been getting molded into a proper person. ಸೊ ಹಿಯರ್ ಇಲ್ಲಿ ನಮ್ಮ ಯಾವುದೇ ರೀತಿಯ ಹಣದ ವ್ಯವಹಾರವೇ ಇಲ್ಲ. ಎಕ್ಸ್ಚೇಂಜ್ ಆಫ್ ಮನಿ ಇವನ್ ಇನ್ ಪಿರಮಿಡ್ ಇಸ್ ನಾಟ್ ಅಲೋಡ್. ಮೆಡಿಟೇಷನ್ ಇಸ್ ಟಾಟ್. ಹಿಯರ್ ಆಲ್ಸೋ ವಿ ಫಾಲೋ ದ ಸೇಮ್. ಫಾರ್ ಲಾಸ್ಟ್ 1.5 years ನಾವಿಲ್ಲಿ ಕೆಲಸ ಸ್ಯಾಟರ್ಡೇಸ್ ಮಾಡಿದ್ಮೇಲೆ ತುಂಬ ಹೊಸ ಜನಗಳು ಬರ್ತಾ ಇದ್ದಾರೆ. ವೆರಿ ಹ್ಯಾಪಿ when I see ಪ್ರವೀಣ್ ಅಂತ ಯಂಗ್ ಅಪ್ಕಮಿಂಗ್ ಡೈರೆಕ್ಟರ್ ಈ ಥರ ತರಗತಿಗೆ ಅಟೆಂಡ್ ಆಗ್ತಾನೆ ಅಂದರೆ ಡೆಫಿನೆಟ್ಲಿ ಏನೋ ಆಧ್ಯಾತ್ಮಿಕ ವಿವೇಕ ಅತಿ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸ್ಕೊಳ್ಳೋಕ್ಕೆ ಉಪಯುಕ್ತ ಆಗ್ತದೆ ಅಂತ. ಯಾಕಂದರೆ ತಪ್ಪುಗಳನ್ನ ಮಾಡಿ 60 ವರ್ಷ ಆದಮೇಲೆ ಸರಿಪಡಿಸ್ಕೊಳ್ಳೋದ್ರಿಂದ ಯಾವ ಪುರುಷಾರ್ಥ ಇದೆ? ಇಲ್ಲಿ ಯಾರೂ 60 ವರ್ಷದವ್ರು ಇಲ್ಲ, ನಿಯರಿಂಗ್ ಇಲ್ಲ. ಆದ್ರೂ ಸಹ ಏನೋ ಎಲ್ಲ ಆಗೋಯ್ತು, ರಿಟೈರ್ಮೆಂಟ್ ಆಯಿತು, ಮಾಡಿ ಏನೇನು ಮಾಡಬಾರ್ದಾಗಿತ್ತು ಎಲ್ಲ ಮಾಡಿಬಿಟ್ಟಿದ್ದೀನಿ, ತಪ್ಪುಗಳೆಲ್ಲ ಮಾಡಿಬಿಟ್ಟಿದ್ದೀನಿ. ಯಾವಾಗ ಪ್ರೀತಿಸಿಂದ ನೋಡ್ಕೋಬೇಕಿತ್ತು ನೋಡ್ಕೊಂಡಿಲ್ಲ. ಇವಾಗ ಅಯ್ಯೋ ಅನಿಸುತ್ತೆ, ಪಾಪ ಅದು ಉಪಯೋಗ ಇಲ್ಲ ಅಲ್ವಾ? ನಾನು ತಪ್ಪು ನಿರ್ಧಾರಗಳು ತೊಗೊಂಡ್ಬಿಟ್ಟಿದ್ದೀನಿ, ತಪ್ಪು ಕೆಲಸಗಳು ಮಾಡಿಬಿಟ್ಟಿದ್ದೀನಿ, ಏನು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ. ಇವಾಗ ಮಾಡೋಕ್ಕೆ ಹೋಗ್ತೀನಿ, ಮಾಡೋಕ್ಕಾಗ್ತಿಲ್ಲ, ಯಾಕೆ ದೇಹ ಬಿಡ್ತೀನಿ. BP, ಅಲ್ಸರ್, ಶುಗರ್ ಏನೇನು ಬೇಕಾದ್ರೆ ಬರುತ್ತೆ, ಫ್ರೀಯಾಗಿ ಬರುತ್ತೆ. ಸೊ ಲಾಸ್ಟ್ ವೀಕು ಈ ಒಂದು ವರ್ಷದ ಈಚೆಗೆ ನಾವು ಸ್ಪಿರಿಚುವಲ್ ಟಾಪಿಕ್ಸ್ಗಳು ಜಾಸ್ತಿ ತಗೊಳ್ತಾ ಇರೋದಿಲ್ಲ. ವಿ ಆರ್ ಟಚಿಂಗ್ ಅಪಾನ್ ಎವ್ರಿಥಿಂಗ್ ಫ್ರಮ್ ಓಕೆ. ಒಂದು ಐಡಿಯಲಿಸಮ್ ಇರ್ಬೋದು, ರಿಯಲಿಸಮ್ ಇರ್ಬೋದು. ಓಕೆ, ಏನು ಹೊಟ್ಟೆಪಾಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಲೀರಿ, ಈ ಧ್ಯಾನ ಎಲ್ಲ ಬಿಡ್ರಿ ಅಂತ ಎಷ್ಟೋ ಜನ ಹೇಳ್ತಾರೆ. ನಾನು ಹೇಳ್ತೀನಿ
ಜನನೂ ಇನ್ಕ್ಲೂಡ್ ಮಾಡಿಕೊಂಡು ಹೊಟ್ಟೆಪಾಡು ನೋಡೋಕ್ಕಾಗಲ್ವಾ? BBMP ಎಲೆಕ್ಷನ್ ನಡೀತಾ ಇದೆ, ಕ್ಯಾಂಡಿಡೇಟ್ಸ್ಗಳ ಪ್ರೊಫೈಲ್ಗಳು ನೋಡ್ಕೊಂಡ್ಬನ್ನಿ. ಯಾರು ಒಬ್ಬರು ಬಹಳ ಉನ್ನತವಾದ ನಾಯಕರುಗಳಿದ್ದಾರಲ್ಲೇ ಇಲ್ಲ. ಅದಕ್ಕೆ ಕಾರಣ ಯಾರು? ಹಾವುಗಳೇ. ನಮ್ಮದು ಒಂದು ಪಾರ್ಟಿ ಇದೆ, ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ, ಸ್ಪಿರಿಚುವಲ್ ಪೊಲಿಟಿಕಲ್ ಪಾರ್ಟಿ. ಎಲೆಕ್ಷನ್ ನಿಂತಿದ್ದೀನಿ ನಾನು, ಸೋತಿದ್ದೀನಿ ಅಸೆಂಬ್ಲಿ, MP. ಬಟ್ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ, ನಾಯಕರುಗಳು ಆದವರು ಮಠಾಧೀಶರುಗಳೇ ಆಗಿರ್ಬೋದು, ಅವರುಗಳೇ ಸರಿ ಇಲ್ಲದೆ ಇರೋ ಒಂದು ಸನ್ನಿವೇಶದಲ್ಲಿ ಸಾಮಾನ್ಯ ಪ್ರಜೆಗಳಾದ ನಾವು ಸರಿ ಹೋದ್ರೆ ಆಗ್ಬಿಡ್ತದ ಅಂತ ನೀವು ಕೇಳ್ಬೋದು ಕ್ವಶನ್. ಇದನ್ನೆಲ್ಲ ಯಾಕೆ ಬೇಕು ಸರ್? ಈ ಧ್ಯಾನ, ಆಧ್ಯಾತ್ಮಿಕತೆ, ಪುಸ್ತಕಗಳು ಅಂತೀರಾ, ಆಚಾರ ಸಾಂಗತ್ಯ ಅಂತೀರಾ. ನಾನು ಹೇಳ್ತೀನಿ, ಒಂದು ಫಾರ್ಮುಲಾ ಇದೆ. ಈ ಕೆಟ್ಟ ಥರ ಇರೋ ಜನಗಳು 10% ಇರೋದು, ಜಾಸ್ತಿ ಇಲ್ಲ. ಅವರು ಓನ್ಲಿ 10% ದ ಪೀಪಲ್ ಆರ್ ಅನ್ಎಥಿಕಲ್, ಹೈಲಿ ಅನ್ಎಥಿಕಲ್ ಕ್ರಿಮಿನಲ್ಸ್. And there are beautiful, like 10 to 20% very good people, very ethical people. But the problem with the 70 to 80% undecided majority, we call it, 10% ಎಲ್ಲ ಸಮಾಜ ವಿರೋಧಿ ಕೆಲಸಗಳು ಮಾಡಿಕೊಂಡು ಅವ್ರಿಗೆ ಹಣವೊಂದೇ ಇಂಪಾರ್ಟೆಂಟು, ಅಧಿಕಾರನೇ ಇಂಪಾರ್ಟೆಂಟ್ ಇಲ್ಲ ಅಂತ ಮಾಡೋ ಒಂದು 10% ಜನ ಸಕ್ರಿಯವಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, the people who are unethical are active, the people who are ethical are just silent. ಅರ್ಥ ಆಯ್ತಾ? ಮಿಕ್ಕಿದವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರು ನೋಡ್ತಾ ಇದ್ದಾರೆ, ಹೀಗೆ ಸ್ಪೆಕ್ಟೇಟರ್ಸ್. ಆ್ಯಂಡ್ ದೇ ಡು ಥಿಯೇಟ್ರಿಕ್ಸ್ ಮಾಡ್ತಾರೆ. ಎಲ್ಲ ನಟನೆಗಳು ಕಲ್ತಿರ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದರಲ್ಲಿ ಅವ್ರಿಗೆ ಈ 70 to 80% ಅನ್ಡಿಸೈಡೆಡ್ ಮೆಜಾರಿಟಿ, ನಿರ್ಧಾರವನ್ನು ಮಾಡಲಾಗದ ಸಮೂಹ ಇದೆ. ಅದು ಇವತ್ತು ಯಾವ 10% ಅನ್ಎಥಿಕಲ್ ಪೀಪಲ್ ಆಕ್ಟಿವ್ ಆಗಿದ್ದಾರೋ ಅವರು ನೋಡ್ತಾ ಇದ್ದಾರೆ. ಅದರಲ್ಲಿ ಯಾರೋ ಒಬ್ಬ ಪಿಕ್ ಪಾಕೆಟ್ರನ್ನ ಎಲೆಕ್ಟ್ ಮಾಡ್ತಾರೆ, ಅವ್ನು ದರೋಡೆಗೋರ ಅಲ್ಲ ಅಂತಾರೆ. ಅವ್ನು ನೆಕ್ಸ್ಟ್ ಎಲೆಕ್ಷನ್ ಬರೋ ವರ್ಷ ದರೋಡೆಗೋರ ಆಗ್ಬಿಡ್ತಾನೆ. ಸೊ ಈ ವುಡ್ ಹ್ಯಾವ್ ಬಿಕಮ್ ದೇ ವುಡ್ ಹ್ಯಾವ್ ಎಲೆಕ್ಟೆಡ್ ಅ ಪಿಕ್ ಪಾಕೆಟ್ ಅಂದರೆ ಲೆಸ್ಸರ್ ಕಳ್ಳ ಅಂತ, ಲೆಸ್ಸರ್ ಥೀಫ್. ಈ ಆನೆ ಕದ್ರು ಕಳ್ಳ, ಕದ್ರು ಕಳ್ಳ ಅಂತ ನಿಮ್ಗೆ ಕನ್ನಡದಲ್ಲಿ ಗಾದೆ ಗೊತ್ತಿದೆ. ಹಾಗಾಗಿ ನಾನು ಒಂದು 10 ರೂಪಾಯಿ ಕದ್ರು ಇರ್ಬೋದು, 10 ಲಕ್ಷ ಕದ್ರು ಎಲ್ಲ ಕಂಡ್ರೆ 10 ರೂಪಾಯಿ ಕಳ್ತನ ಮಾಡ್ತಿರೋದನ್ನ ಎಲೆಕ್ಟ್ ಮಾಡ್ತಾರೆ. ಅವ್ರು ನೆಕ್ಸ್ಟ್ ಎಲೆಕ್ಷನ್ 10 ಲಕ್ಷ ಕಳ್ತನ ಮಾಡ್ತಾರೆ. ಸೊ ಈ ಒಂದು ಸನ್ನಿವೇಶಗಳಲ್ಲಿ ಎಥಿಕಲ್ ಪೀಪಲ್ಲು 10 to 20% ಏನು ನಾವು ಇದ್ದೀವಿ, ನಾವು ಸಕ್ರಿಯವಾಗಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ತೀನಿ. ಡಿಡ್ ಯು ಗೆಟ್ ಮೈ ಪಾಯಿಂಟ್? Why we are doing for last 25 years? ಸ್ವಲ್ಪ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಸೊ ಯಾಕಾಗ್ತದೆ ಅಂದರೆ, ಎಥಿಕಲ್ ಪೀಪಲ್ಲು ಆಕ್ಟಿವ್ ಆಗಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ, ಅವ್ರನ್ನ ಗ್ಲೋರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅನ್ಎಥಿಕಲ್ ಪೀಪಲ್ ಸೈಲೆಂಟಾಗಿ ಎಲ್ಲ ಕೂತಿದ್ದಾರೆ ಮೂಲೆ ಗುಂಪಾಗಿ, ಏನೂ ಮಾಡ್ತಿಲ್ಲ. ಅರ್ಥ ಆಯ್ತಲ್ಲ? ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಮೂವ್ಮೆಂಟ್. ಮೂವ್ಮೆಂಟ್ ಈಸ್ ಒನ್ ಮೂವ್ಮೆಂಟ್. ಲೈಕ್ ದಟ್ ಸೋ ಮೆನಿ ಮೂವ್ಮೆಂಟ್ಸ್. ಎಲ್ಲ ಒಂದಾದಾಗ ಒಂದು ಮೆಗಾ ಒಂದು ಈವೆಂಟ್ ಅಂತ ಆಗುತ್ತೆ, ಅದು ಬರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಕಮ್. ವೇಟ್, ಆಲ್ ಥಿಂಗ್ಸ್ ವಿಲ್ ಚೇಂಜ್. ವಾಟ್ okay? And I am not a person who takes a passive stand. I take an active stand. Okay? ನಾನು ಯಾವುದು ನಿಷ್ಕ್ರಿಯವಾಗಿ ಮಾತಾಡೋನಲ್ಲ, ಅಯ್ಯೋ ಪಾಪ ಅಂತ ನಾನು ಹೇಳಿ ಮುಂದೆ ಹೋಗೋಣ, ನಾನೇನು ಮಾಡ್ಬೋದು ಅಂತ ಮುಂದೆ ಹೋಗೋಣ. ಸಂಘಟನೆ, ಚಳುವಳಿ, ಸಂಘರ್ಷ ಇದೆಲ್ಲ ಕಾಮನ್. ಆ ಒಂದು ಉದ್ದೇಶದಲ್ಲಿ ನಾವು ವಂದನಾ ಅಂತ ಸಾವಿರಾರು ಜನ ಆಧ್ಯಾತ್ಮಿಕ ಜಿಜ್ಞಾಸುಗಳು, ನಮ್ಮ ಮೇಡಮ್ ಅಂತ ಎಲ್ಲೋ ಅವರವರ ಮಟ್ಟಿಗೆ ಅವ್ರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಬಟ್ ವೈ ದ ಚೇಂಜ್ ಈಸ್ ನಾಟ್ ಹ್ಯಾಪನಿಂಗ್? ಆಸ್ಕ್ ಎ ಕ್ವಶನ್. ಯಾಕೆ ಬದಲಾವಣೆ ಆಗ್ತಿಲ್ಲ? ಕ್ವಶನ್ ಮಾರ್ಕ್. ಯಾಕೆ ಅಂದರೆ ಸಕ್ರಿಯವಾಗಿಲ್ಲ. ಈ ಒಂದು ಚರ್ಚೆಗಳು, ಮಂಥನ ಸಭೆಗಳು ಆಗಿರ್ತವೆ, ಇವನು ಸಕ್ರಿಯ ಮಾಡಲಿಕ್ಕಷ್ಟೇ. ಒಬ್ಬ ಪ್ರವೀಣಲ್ಲಿ ಇವತ್ತು ಒಳಗಡೆ ಆ ಒಂದು ಕ್ರಾಂತಿಕಾರಿ
ಐಡಿಯಾ ಬಂದರೆ ನಾಳೆ ಅವರು ಒಂದು ಸಿನಿಮಾ ತೆಗೆದ್ರೆ ಅದರಲ್ಲೂ ಎಷ್ಟು ಕ್ರಾಂತಿಕಾರಿ ಐಡಿಯಾಗಳನ್ನ ಅವ್ರು ಕೊಡ್ಬೋದು. ಅರ್ಥ ಆಯ್ತಾ? ಅದೇ ನನ್ನ ಕಾಂಟ್ರಿಬ್ಯೂಷನ್. ಮಚ್ಚಿಲ್ಲ ಹಿಡ್ಕೊಂಡು ತೋರಿಸ್ತಾರೆ ಕ್ರಾಂತಿ. ದಟ್ ಇಸ್ ರಾಂಗ್. ಓಕೆ, ಶೋ ವಾಟ್ ಯು ಆರ್ ಡಿಫ್ರೆಂಟ್. ಓಕೆ, ಯು ಆರ್ ಸಮಥಿಂಗ್ ಡಿಫ್ರೆಂಟ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೀವು ಯಾವುದೇ ಕಾರ್ಯಕ್ಷೇತ್ರದಲ್ಲಿರಲಿ ಅಟ್ಲೀಸ್ಟ್ ಒಂದು ಪಾಸಿಟಿವ್ ಥಾಟ್ಸ್ ಕೊಡಿ. ಒಳ್ಳೆಯದಾಗಲಿ, ಒಳ್ಳೆ ಜನಗಳು ಬರಲಿ, ಒಳ್ಳೆ ದಿನಗಳು ಬರಲಿ. ಲೆಟ್ ಗುಡ್ ಡೇಸ್ ಕಮ್, ಲೆಟ್ ಎವ್ರಿಥಿಂಗ್ ಚೇಂಜ್. ಓಕೆ, ಲೆಟ್ ಗುಡ್ ಲೀಡರ್ಸ್ ಕಮ್. ಬರೀ ಲೂಟಿ ಹೊಡೆಯಕ್ಕೆ ಬರ್ತಿದ್ದ ದಿನಗಳು ಇದ್ದು ಅದು ಬದಲಾವಣೆ ಆಗಬೇಕು ತಾನೆ. ಅದಕ್ಕೆ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದಾಗುತ್ತಾ ಅಥವಾ ಪಾಸಿಟಿವ್ ಆಗಿ ಮಾಡೋದಾಗುತ್ತಾ ಹೇಳಿ? ಪಾಸಿಟಿವ್. ಸೊ ಈ ಸಭೆಗಳು, ಐ ಗಿವ್ ಎ ಓಪನ್ ಕಾಲ್ ಟು ಆಲ್ ದ ಪೀಪಲ್ ಹಿಯರ್, ಪ್ಲೀಸ್ ಡೋಂಟ್ ಟಾಕ್ ನೆಗೆಟಿವ್, ಡೋಂಟ್ ಟಾಕ್ ಸಿನಿಕಲ್. ಸಿನಿಕತೆ ಬಿಡಿ, ಇದಾಗಲ್ಲ, ಇದು ಗೊಡ್ಡು ಅಧ್ಯಾತ್ಮ, ಗೊಡ್ಡು ಸಾರಿ ಯಾರು ಇವರು ಗಾಂಧೀಜಿ ಹೇಳಿದ್ರಂತೆ, ನೀವು ಸತ್ಯಾಗ್ರಹ ಮಾಡ್ತಿದ್ದೀರಿ, ಯಾರು ಹೇಳಿಕೊಳ್ಳಿ, ಹೋಗಿ ಗಲಾಟೆ ಮಾಡಿ, ಸ್ಟ್ರೈಕ್ ಮಾಡಿ. ಗಾಂಧೀಜಿಯವರು ಹೇಳ್ತಾರೆ, ಇಲ್ಲಿ ಗಾಂಧೀಜಿಯವ್ರ ಫೋಟೋ ಇದೆ, ಜಸ್ಟ್ ಸತ್ಯಾಗ್ರಹ ಈಸ್ ಅನ್ ಆಕ್ಟ್ ಆಫ್ ದ ಮೋಸ್ಟ್ ಕರೇಜಿಯಸ್ ಪರ್ಸನ್ who is ready to die for the sake of truth. Let us give a big hand to Gandhiji. ಯಾವ ವ್ಯಕ್ತಿ ಸತ್ಯಕ್ಕೆ ತನ್ನ ಸಾವನ್ನು ಪಣ ಹೊಡ್ತಾನೆ ಅವನು ನಿಜವಾದ ಸತ್ಯಾಗ್ರಹಿ. ಸುಮ್ಮನೆ ಸತ್ಯಾಗ್ರಹ ಅಂದ್ರೆ ಯಾರ ಹೇಳಿ ಮಾಡೋಣ ಅಂತ ನಾವ್ರಿ, ಯಾರು ಹೇಳಿದ್ದು ಹೇಳಿ ಅಂತ. ದೆನ್ ದ ಹೋಲ್ ಸತ್ಯಾಗ್ರಹ ಗಾಡ್ ಎ ನ್ಯೂ ಮೀನಿಂಗ್. ಏನಾಯ್ತು? ಬರೀ ಇಮೇಲ್ ಇತ್ತ, ವಾಟ್ಸಾಪ್ ಇತ್ತ, ಅಥವಾ ಯಾವುದು ಫೇಸ್ಬುಕ್ ಇತ್ತ? ಅವತ್ತು ಒಂದು ಎನರ್ಜಿ ಎದ್ದಿದ್ದ ಅವತ್ತು. ಓಕೆ, ಕಲಾಂ ಅವರು ಲಾಸ್ಟ್ ವೀಕ್ ನಾವು ಕಲಾಂ ಅವ್ರು ನೆನೆಸ್ಕೊಂಡು ಒಂದು ಚರ್ಚೆ ಮಾಡಿದ್ವಿ. ಈ ಮೇಡಮೇ ಬಂದಿದ್ರು. ಓಕೆ, ನಾನು ಹಲವಾರು ಭಾಷೆಗಳು ಮಾಡಿದ್ವಿ. ಕಲಾಂ ಅವ್ರಿಗೆ ನಾವು ಸಲಾಂ ಕಲಾಂ ಅಂತ ಇಟ್ಟು ಸೋಲ್ ಕಾನ್ಷಿಯಸ್ ಅವೇರ್ನೆಸ್ ಅಂತ ಮೇಡಮೇ ಮಾಡಿದ್ವಿ. ಓಕೆ, ದಿಸ್ ದ ಬಿಗಿನಿಂಗ್. ಆ್ಯಂಡ್ ಐ ಥಿಂಕ್ ದಟ್ ಎರಡು ಚೇತನಗಳು ಇವತ್ತು ನಮ್ಮಲ್ಲಿ ಇಲ್ಲ. ಆದ್ರೂ ಅವ್ರು ಬಿಟ್ಟು ಹೋದ, ಅವರು ಹೇಳ್ತಾರೆ ಅವ್ರಿಗೆ 3 ಸೂಟು 3 ಶರ್ಟು ಏನೋ ಬಿಟ್ಟು ಹೋಗಿದಾರಂತೆ. ಆಸ್ತಿ ಯಾವುದೂ ಇಲ್ಲ, ಎಲ್ಲ ಬರ್ಕೊಟ್ಬಿಟ್ಟಿದ್ದಾರೆ. ಆದರೆ ಸೂರ್ಯ ಚಂದ್ರ ಇರೋಬ್ರು ಜ್ಞಾಪಿಸ್ಕೊಳ್ಳೋ ಚಾನ್ಸಸ್ ಇದೆ ಇಬ್ಬರು. ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾಡ್ ಗಾನ್ ಟು ನಾಸಾ ಯು ವುಡ್ ಹ್ಯಾವ್ ಬಿಕಮ್ ಎ ಬಿಲಿಯನರ್. ಬಟ್ ಹಿ ರಿಮೈನ್ಡ್ ಇನ್ ಇಸ್ರೋ to remain in billions of hearts. Let us give a big hand. He earned billions of rupees, he won billions of hearts. Even in America, ಆ ಒಂದು ಮಟ್ಟದಲ್ಲಿ ಗೌರವ ಕೊಟ್ಟಿದ್ದಾರೆ ಆ ಒಂದು ವ್ಯಕ್ತಿಗೆ. ಅಂದರೆ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ, ಯಾರನ್ನ ರೋಲ್ ಮಾಡೆಲ್ ಮಾಡ್ಕೊತಾ ಇದ್ದೀವಿ ಅನ್ನೋದು ತಪ್ಪು. ಸೊ ಪ್ಲೀಸ್, ದ ಕಮಿಂಗ್ ಫ್ಯೂಚರ್ ಡಿಸೈಡ್ ಗಾಂಧೀಜಿ ಆ್ಯಂಡ್ ಕಲಾಂ ಅವರ ಥಾಟ್ಸ್ಗಳು ಈಸ್ more relevant. Not caste is not relevant, your background is not relevant, ನಿಮ್ಮ ಲ್ಯಾಂಗ್ವೇಜ್ ರೆಲೆವೆಂಟ್ ಅಲ್ಲ, ಯಾವುದೂ ಇಲ್ಲ. ದ ಓನ್ಲಿ ರೆಲೆವೆನ್ಸ್ ಇಸ್ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇಫ್ ಯು ಕ್ಯಾನ್ ಡೆವಲಪ್ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್, ಇಫ್ ಯು ಕ್ಯಾನ್ ಡೆವಲಪ್ ಟ್ರಾನ್ಸ್ಪರೆನ್ಸಿ ಇನ್ ಯುವರ್ ಬಿಸ್ನೆಸ್ ಅಂಡ್ ಲೈಫ್, ಇಫ್ ಯು ಕ್ಯಾನ್ ಡೆವಲಪ್ ಆನೆಸ್ಟಿ ಇನ್ ಯುವರ್ ಲೈಫ್, ಪ್ರಾಮಾಣಿಕತೆ, ಪಾರದರ್ಶಕತೆ, ಜವಾಬ್ದಾರಿ, ನಿಮ್ಮ ಸಂಸಾರ, ಸಂಸ್ಥೆ, ಸಮಾಜ ಕಟ್ಟೋ ನಿಮಗೆ ಜವಾಬ್ದಾರಿ ಇದ್ದರೆ, ಒಬ್ಬೊಬ್ಬ ವ್ಯಕ್ತಿನೂ ಅವನ ಸಂಸಾರ, ಸಮಾಜ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ, ಸಿ BBMP ಕರ್ನಾಟಕ, ಇಂಡಿಯಾ ವಿಲ್ ಚೇಂಜ್. His view, his vision of 2020, let us all wish that it will come true. Okay, give a thought. Let us, ಆಯಿತು ಇಷ್ಟು ದಿನ ಆಗಿದ್ದ ರಾಜಕೀಯ ಮುಗೀತು, ಮುಂದಕ್ಕೆ ಹೊಸ ಜನರಲ್ಲಿ let the new era begins. That is why we make all these sessions. Tomorrow I am speaking in a place called Soul Trend anta, near HSR BDA complex. Okay, on Zen way of living. If anybody is free, they can come at 10:30. Why I am telling all this? Why we go and do free? ನಮ್ಮ ಕಾರ್ಗಳಲ್ಲಿ ನಾವೇ ಹೋಗಿ ಮಾಡ್ಬಿಟ್ಟು ಯಾಕೆ ಬರ್ತೀವಿ? ಅಲ್ಲೊಬ್ಬ ವ್ಯಕ್ತಿ ಎತ್ಕೊಂಡ್ರೆ ಸರ್, ಇದು ಹುಚ್ಚಲ್ಲ, ಇದು ಒಂದು ಅವೇಕನಿಂಗ್. ಅರ್ಥ ಆಯ್ತಲ್ಲ? ಸೊ ಒಂದು ಆಧ್ಯಾತ್ಮಿಕ ದೀಪ ಒಬ್ಬ ವ್ಯಕ್ತಿ ಉಂಟ್ಕೊಂಡ್ರು ಸಾಕು. ಒಬ್ಬ ವ್ಯಕ್ತಿ ಸಾಕು ಬದಲಾವಣೆ ತರಲಿಕ್ಕೆ, 100 ಜನ ಬೇಕಿಲ್ಲ. ಆ ವ್ಯಕ್ತಿಯಿಂದ ನಿಂತ್ಕೊಂಡ್ರೆ ಸಾಕು. ಸೊ ಲೆಟ್ ಅಸ್ continue with that soul awareness
ಲಾಸ್ಟ್ ವೀಕ್ ನಾವು ಮಾಡಿದ್ವಿ ಆತ್ಮದ ಒಂದು ಪ್ರಜ್ಞೆ. ಆ ಪ್ರಜ್ಞೆ ಮುಖ ಮೇಡಮ್ ಹೇಳ್ತಾ ಇದ್ರು ಔಟರ್ ಅವೇರ್ನೆಸ್ಸು, ಇನ್ನರ್ ಕಾನ್ಷಿಯಸ್ನೆಸ್ಸು, ಅಲೈನ್ಮೆಂಟ್